ವೇದಿಕೆ ಮೇಲೆ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ತಮ್ಮನ್ನ ಮತ್ತೊಮ್ಮೆ ಬುಕ್ಭ್ರಮ ಸಾಹಿತ್ಯೋತ್ಸವಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೀಗ ಮುಖಪುಟವನ್ನು ಅನಾವರಣಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಿಂಭಾಗದಲ್ಲಿರುವವರು ದಯವಿಟ್ಟು ಶಾಂತ ರೀತಿಯಿಂದ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. I request the audience to please be quiet. ಧನ್ಯವಾದಗಳು. ಇದೀಗ ವೇದಿಕೆ ಸಂವಾದಕ್ಕಾಗಿ. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮಲ್ಲಿ ಸಾಹಿತ್ಯದ ಓದು, ಸಾಹಿತ್ಯದ ಸಂಶೋಧನೆ ತನ್ನದೇ ಆದಂತಹ ಬೇರೆ ಬೇರೆ ಚೌಕಟ್ಟುಗಳಿಗೆ ಗುರಿಯಾಗಿದೆ. ಆ ಹಲವಾರು ಚೌಕಟ್ಟುಗಳಲ್ಲಿ ಒಂದು ನಿರ್ದಿಷ್ಟವಾದಂತಹ ಚೌಕಟ್ಟನ್ನು ಪ್ರಸ್ತಾಪ ಮಾಡುವುದಾದರೆ, ನಾವು ಯಾವುದಾದ್ರೂ ಒಂದು ಕವಿಯನ್ನ ಅಥವಾ ಒಂದು ಕವಿಯ ಕೃತಿ ಸಮೂಹವನ್ನು ಅಧ್ಯಯನ ಮಾಡುವಾಗ, ಶೋಧ ಮಾಡುವಾಗ ಅದಕ್ಕೆ ಒಂದು ಬಹಳ ವಿಶಾಲವಾದಂತಹ ಭಿತ್ತಿಯನ್ನು ರೂಪಿಸಿಕೊಂಡು ಆ ಭಿತ್ತಿಯ ಹಿನ್ನೆಲೆಯಲ್ಲಿ ಅದನ್ನು ಅಧ್ಯಯನ ಮಾಡುವುದು ಒಂದು ಪದ್ಧತಿ ನಮ್ಮಲ್ಲಿ, ಒಂದು ಚೌಕಟ್ಟು ನಮ್ಮಲ್ಲಿ. ಇಡಿಯಾದ ಕನ್ನಡ ಸಾಹಿತ್ಯ ಪರಂಪರೆಯ ನೆಲೆಯೊಳಗೆ, ಇಡಿಯಾದ ಕನ್ನಡ ಸಾಹಿತ್ಯ ಚರಿತ್ರೆಯ ನೆಲೆಯೊಳಗೆ ಅಕ್ಕನ ಬರವಣಿಗೆಯನ್ನು, ಅಕ್ಕನ ವಚನಗಳನ್ನು ಇರಿಸಿ ನೋಡುವಂತಹ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯ ಕಟ್ಟಾಣಿಕೆ, ಕನ್ನಡ ಸಾಹಿತ್ಯ ಅನ್ನುವ ಆ ಸಾಹಿತ್ಯದ ಒಂದು ನಿರ್ಮಾಣ, ಈ ಕ್ರಿಯೆಗಳ ಹಿನ್ನೆಲೆಯಲ್ಲಿ ಜೊತೆಗೆ ನಮ್ಮ ಬೇರೆ ರೀತಿಯ ಓದುಗಳು ಏನಿದ್ದಾವೆ, ರೀಡಿಂಗ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ರೀಡಿಂಗ್ಸ್, ಅವುಗಳಲ್ಲಿ ಇರುವಂತಹ ನ್ಯೂನತೆಗಳು, ಅವುಗಳಲ್ಲಿ ಇರುವಂತಹ ಬೇರೆ ರೀತಿಯ ಅನ್ಯ ಪ್ರಭಾವಗಳು, ಅರೆಕೊರೆಗಳು, ಗ್ರಹಿಕೆ ಏನಿರುತ್ತೆ ಆ ಗ್ರಹಿಕೆಯ ಒಳಗಡೆ ಇರಬಹುದಾದಂತಹ ನ್ಯೂನತೆಗಳು, ಇವುಗಳನ್ನು ಮೊದಲಿಗೆ ಮಂಡಿಸಿ ಆನಂತರದಲ್ಲಿ ಅಕ್ಕನ ವಚನಕ್ಕೆ ಇವರು ಬರ್ತಾರೆ. ಒಂದು ಇಡೀ ನೆಲೆಯಲ್ಲಿ ಎರಡೇ ಮಾತಲ್ಲಿ ಹೇಳುವುದಾದರೆ, ಸಾಹಿತ್ಯ ಚರಿತ್ರೆಯ ನಿರ್ಮಾಣದ ನೆಲೆ ಮತ್ತು ವಚನಗಳ ಓದಿನ ನೆಲೆ, ಈ ಎರಡು ನೆಲೆಗಳನ್ನು ಚರ್ಚೆ ಮಾಡ್ತಾ, ಕೇಳಿಸ್ತಾ ಇದೆ ಅಲ್ವಾ? ಓಕೆ. ಈ ಎರಡು ನೆಲೆಗಳನ್ನು ಚರ್ಚೆ ಮಾಡ್ತಾ ಮುಂದುವರೆದು ಇವರು ಅಕ್ಕನ ವಚನಗಳನ್ನು ಚರ್ಚಿಸ್ತಾರೆ. ಇಲ್ಲಿ ಕೆಲವು ಪ್ರಮೇಯಗಳನ್ನು ಇವರು ಮೊದಲಿಗೆ ಆರಂಭದಲ್ಲಿ ಮಂಡಿಸ್ತಾರೆ. ಅವರು ಮಂಡಿಸುವ ಪ್ರಮೇಯಗಳನ್ನು ನಾನು ವೈಯಕ್ತಿಕವಾಗಿ ಎಲ್ಲನೂ ಒಪ್ಪೋದಿಲ್ಲ. ನನಗೆ ನನ್ನದೇ ಆದಂತಹ ತಕರಾರುಗಳಿದ್ದಾವೆ ಆ ವಿಚಾರದಲ್ಲಿ. ಆನಂತರದಲ್ಲಿ ಅವರು ಮಾತನಾಡಬಹುದು ಆ ವಿಚಾರದಲ್ಲಿ. ಒಂದು ಮೊದಲಿಗೆ ಇವರು ಮಂಡಿಸುವಂತಹ ವಿಚಾರ, ಅದನ್ನು ಪ್ರಮೇಯ ಅಂತ ಕೂಡ ಕರೀಬಹುದು. ಈ ಓದು ಏನಿದೆ ಅಥವಾ ಈ ಸುಖವಿಲ್ಲದ ದಾವತಿ ಈ ಗ್ರಂಥದ ಒಳಗಡೆ ಇರುವ ಅಕ್ಕನ ವಚನಗಳ ಕುರಿತಾದ ಶೋಧ ಏನಿದೆ, ಈ ಶೋಧ ಒಂದು ಅರ್ಥಕ್ಕೆ ಅಕ್ಕನ ವಚನಗಳನ್ನು ನಿರ್ದಿಷ್ಟಗೊಳಿಸುವ, ಒಂದು ಅರ್ಥವನ್ನು ಹೇರುವ ಪ್ರಯತ್ನ ಅಲ್ಲ, ಭಿನ್ನ ಓದಿನ ಕ್ರಮಗಳನ್ನು ಮಂಡಿಸುವ ಪ್ರಯತ್ನಗಳು ಇಲ್ಲಿ ಇದ್ದಾವೆ ಅಂತ ಹೇಳ್ತಾರೆ. ಅಂದರೆ ಮೊದಲಿಗೆ ನನ್ನ ಅಧ್ಯಯನದ ಸ್ವರೂಪ ಎಂಥದ್ದು ಅನ್ನುವುದನ್ನು ಅವರೇ ವಿವರಿಸ್ತಾರೆ. ಹಾಗೆ ವಿವರಿಸುವಾಗ ಪರಂಪರೆಯ ಕುರಿತಾಗಿ ಅವರಿಗೆ ಅವ್ರದ್ದೇ ಆದಂತಹ ಹಲವು ತಕರಾರುಗಳಿದ್ದಾವೆ. ಆ ತಕರಾರುಗಳನ್ನು ಅವರು ಮಂಡಿಸ್ತಾರೆ. ಹಾಗೆ ಮಂಡಿಸ್ತಾ ಅದು ಈಗಾಗಲೇ ನಾನು ಹೇಳಿರುವ ಹಾಗೆ ಮೂರು ನೆಲೆಯದ್ದು. ಒಂದು ಚರಿತ್ರೆ ನಿರ್ಮಾಣದ ನೆಲೆಯದ್ದು, ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನುವುದನ್ನು ನಮ್ಮವರು ಬೇರೆಯವರು, ಅದು ಆರ್ ನರಸಿಂಹಾಚಾರ್ಯ ಇರ್ಬೋದು, ಇ ಪಿ ರೈಸ್ ಇರ್ಬೋದು, ಬಿ ಎಲ್ ರೈಸ್ ಇರ್ಬೋದು, ಮುಗಳಿಯವರು ಇರ್ಬೋದು, ಬಿ ಎಂ ಶ್ರೀಕಂಠಯ್ಯನವರು ಇರ್ಬೋದು, ಸಿ ವೀರಣ್ಣನವರು ಇರ್ಬೋದು, ಕುರ್ತಕೋಟಿ ಇರ್ಬೋದು, ಹಲವಾರು ಜನ ಸಾಹಿತ್ಯ ಚರಿತ್ರೆಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಈ ಹಲವಾರು ಜನ ಸಾಹಿತ್ಯ ಚರಿತ್ರೆಗಳನ್ನು ಕನ್ನಡದಲ್ಲಿ ಬರೆಯುವುದರ ಹಿಂದೆ ಒಂದು ಆಧಾರ ರೂಪಿಯಾದ
ಪುರಾವೆ ರೂಪಿಯಾದ ಒಂದು ಕ್ರೊನಲಾಜಿಕಲ್ ಆದಂತಹ ಕಾಲದ ವಿಕಾಸ ಕ್ರಮದಲ್ಲಿ ನಾವು ರಚನೆಯನ್ನು ಗುರುತಿಸಿಕೊಳ್ಳಬಹುದು ಅನ್ನುವ ಇಂಗ್ಲಿಷ್ನವರ ಸಾಹಿತ್ಯ ಚರಿತ್ರೆಯ ಕಲ್ಪನೆಯ ಹಿನ್ನೆಲೆಯಲ್ಲಿ ಏನು ನಮ್ಮಲ್ಲಿ ಸಾಹಿತ್ಯ ಚರಿತ್ರೆ ರಚನಾಶಾಸ್ತ್ರ ರೂಪುಗೊಂಡಿದೆ ಅದನ್ನು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡ್ತಾ ಅದ್ರ ಬಗ್ಗೆ ತಮ್ಮದೇ ತಕರಾರುಗಳನ್ನು ಮಂಡಿಸ್ತಾರೆ. ಅಂದರೆ ಇಲ್ಲಿ ಈ ಸಾಹಿತ್ಯ ಚರಿತ್ರೆ ನಿರ್ಮಾಣದ ಒಳಗಡೆ ಒಂದು ಬಹಳ ದೊಡ್ಡದಾದಂತಹ ಇನ್ಕ್ಲೂಷನ್ ಆ್ಯಂಡ್ ಎಕ್ಸ್ಕ್ಲೂಷನ್ ಪಾಲಿಟಿಕ್ಸ್ ಒಂದು ನಡೆದಿದೆ ಅನ್ನುವುದನ್ನು ಮಂಡಿಸ್ತಾರೆ. ಇಲ್ಲಿ ಅಪಾರವಾದಂತಹ ಬಯಲಾಟಗಳಿದೆ, ಅಪಾರವಾದಂತಹ ತತ್ವ ಸಾಹಿತ್ಯ ಇದೆ, ಮೌಖಿಕ ಮಹಾಕಾವ್ಯಗಳಿದ್ದಾವೆ. ಈ ಎಲ್ಲವುಗಳನ್ನು ಇಲ್ಲಿ ರಚಿತವಾಗಿರುವ ಸಾಹಿತ್ಯ ಚರಿತ್ರೆಗಳು ಒಳಗೊಂಡಿಲ್ಲ ಅನ್ನುವುದನ್ನು ಬಹಳ ಧೈರ್ಯವಾಗಿ ಅವರು ಹೇಳ್ತಾರೆ. ಅದು ಸತ್ಯ ಕೂಡ. ಅಂದರೆ ನಮ್ಮ ಈ ಸಾಹಿತ್ಯ ಚರಿತ್ರೆಯ ನಿರ್ಮಾಣ ಕ್ರಿಯೆ ಅಥವಾ ಸಾಹಿತ್ಯ ಚರಿತ್ರೆ ರಚನಾಶಾಸ್ತ್ರದ ಒಂದು ನಿರ್ಮಾಣ ಕ್ರಿಯೆ ಏನಿದೆಯಲ್ಲ, ಅಲ್ಲಿ ಹಲವಾರು ಊನಗಳು ಇದ್ದಾವೆ, ಹೊರಗಿಡುವ ರಾಜಕಾರಣಗಳು ಇದ್ದಾವೆ ಅನ್ನುವುದನ್ನು ಮೊದಲಿಗೆ ಒಂದು ಬಹಳ ದೊಡ್ಡ ಪ್ರಮೇಯವಾಗಿ ಮಂಡಿಸ್ತಾರೆ. ಅದು ಸತ್ಯ ಕೂಡ. ನಮ್ಮಲ್ಲಿ ಒಂದಲ್ಲ ಹಲವು ಸಾಹಿತ್ಯ ಪರಂಪರೆಗಳಿದ್ದಾವೆ, ಹಾಗೆಯೇ ಹಲವು ಸಾಹಿತ್ಯ ಚರಿತ್ರೆಗಳು ರಚನೆಯಾಗಿದ್ದಾವೆ. ಎಲ್ಲವೂ ಕೂಡ ಅರೆಕೊರೆಗಳು ಇರುವ, ಹೊರಗಿಡುವ ರಾಜಕಾರಣಗಳು ಇರುವ ಚರಿತ್ರೆಗಳೇ. ಅಗೇನ್ ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳಬೇಕು. ಅದೇನು ಅಂತಂದ್ರೆ, ಈ ಸಾಹಿತ್ಯ ಚರಿತ್ರೆಯ ರಚನೆ ಮಾಡಿದವರು ಇದಾರಲ್ಲ, ಇವರ ಹಿಂದೆ ಚರಿತ್ರೆಯ ಕಲ್ಪನೆ ರೂಪುಗೊಂಡಿರುವ ಬೇರೆ ಬೇರೆ ನೆಲೆಗಟ್ಟುಗಳು ಇದಾವಲ್ಲ, ಅವುಗಳೇನೆ ಅನ್ಯಪ್ರೇರಿತವಾದ ನೆಲೆಗಟ್ಟುಗಳು. ಹಾಗೇನೆ ಅವ್ರ ತಿಳುವಳಿಕೆಗೆ ಹಲವು ಬಗೆಯ ಮಿತಿಗಳು ಇದ್ವು. ನಮ್ಮಲ್ಲಿ ನಾನು ಗಮನಿಸಿರುವ ಹಾಗೆ 40ಕ್ಕೂ ಹೆಚ್ಚು ಮೌಖಿಕ ಮಹಾಕಾವ್ಯಗಳು ಇದ್ದಾವೆ, ಪ್ರಕಟ ಆಗಿದ್ದಾವೆ, ಮುದ್ರಿತವಾದವು. ದುರ್ಗಾದಾಸರನ್ನೇ ಸುಮಾರು 20ಕ್ಕೂ ಹೆಚ್ಚು ಬಯಲಾಟಗಳನ್ನು ಪ್ರಕಟಿಸಿದ್ದಾರೆ. ತತ್ವಪದಗಳ 40ಕ್ಕೂ ಹೆಚ್ಚು ಸಂಪುಟಗಳು ಬಂದಿದ್ದಾವೆ. ಹೀಗಿರುವಾಗ ಮುಗಳಿಗಾಗ್ಲಿ ಆರ್ ನರಸಿಂಹಾಚಾರ್ಯರಿಗಾಗ್ಲಿ ಇದರ ಅರಿವಿರಲಿಲ್ಲ ಅನ್ನುವುದು ನನ್ನ ವೈಯಕ್ತಿಕವಾದ ತಿಳುವಳಿಕೆ. ಅಂದರೆ ಇದು ಪ್ರಜ್ಞಾಪೂರ್ವಕವಾದ ಹೊರಗಿಡುವ ರಾಜಕಾರಣ ಅಲ್ಲ, ಅರಿವಿನ ಕೊರತೆಯಿಂದ ಆಗಿರುವಂತಹ ಸಂಭವಿಸಿರುವಂತಹ ಒಂದು ಕೊರತೆ ಅನ್ನುವುದು ನನ್ನ ತಿಳುವಳಿಕೆ. ಕೋಡಗುಂಟಿಯವರು ಮುಂದುವರೆದು ಇನ್ನೊಂದು ಪ್ರಮೇಯವನ್ನು ಮಂಡಿಸ್ತಾರೆ. ಆಧುನಿಕ ಸಂದರ್ಭದಲ್ಲಿ ಆಧುನಿಕ ವಿದ್ವತ್ತು, ಆಧುನಿಕ ಓದಿನ ಕ್ರಮಗಳು, ಆಧುನಿಕ ಸಂಶೋಧನೆಯ ನೆಲೆಗಟ್ಟುಗಳು ಇವೆಲ್ಲವೂ ಕನ್ನಡಕ್ಕೆ ಪರಿಚಯ ಆದ ನಂತರದಲ್ಲಿ ಹಳಗನ್ನಡ ಸಾಹಿತ್ಯವನ್ನು ಓದುವ ಕ್ರಮಗಳು ರೂಪುಗೊಂಡವು ಅಂತ ಹೇಳ್ತಾನೆ. ಇದರಿಂದಾಗಿ ಅದುವರೆಗೆ ಇದ್ದ ಹಳೆಯ ಓದುವ ಕ್ರಮಗಳು, ಸಾಹಿತ್ಯದ ಅನುಸಂಧಾನದ ನೆಲೆಗಳು ಕಳೆದು ಹೋದುವು ಅಂತ ಹೇಳ್ತಾರೆ. ಮರೆತಿದ್ದೇವೆ, ನಿರ್ಲಕ್ಷ್ಯ ಮಾಡಿದ್ದೇವೆ, ಅಲಕ್ಷ್ಯ ಮಾಡಿದ್ದೇವೆ. ಒಂದು ರೀತಿಯಲ್ಲಿ ಅವುಗಳನ್ನು ನಮ್ಮ ಶೈಕ್ಷಣಿಕ ಬಳಕೆಯಿಂದ ವಿದ್ವತ್ವ್ಯಾಯ ಪ್ರಕ್ರಿಯೆಯ ಬಗೆಗೆ ಮಾತನಾಡ್ತಾರೆ, ಜಾತಿಯ ನಿರ್ಮಾಣ ಪ್ರಕ್ರಿಯೆಯ ಬಗೆಗೆ ಮಾತನಾಡ್ತಾರೆ, ಕೆಲವು ಪ್ರಶ್ನೆಗಳನ್ನು ತೆಗಿತಾರೆ. ಪಾರಂಪರಿಕವಾಗಿ ಕನ್ನಡ ಸಾಹಿತ್ಯ ಅಂತ ಅದರ ಓದಿನ ಕ್ರಮಗಳು ಯಾವುವು ಆಗಿದ್ವು, ಈ ಥರದ ಬಹಳ ಗಂಭೀರವಾದ ಪ್ರಶ್ನೆಗಳನ್ನು ತೆಗೆದು ಸಾಹಿತ್ಯದ ಅನುಸಂಧಾನಗಳನ್ನು ಮತ್ತೆ ಸಂಶೋಧಿಸಬೇಕಾದಂತಹ ಅಗತ್ಯ ಇದೆ ಅಂತ. ನಮ್ಮ ಸಂಪಾದನಾ ಚರಿತ್ರೆಯನ್ನು ನೋಡಿದರೆ, ಅದು ಶೂನ್ಯ ಸಂಪಾದನೆ ಇರಬಹುದು, ಅಥವಾ ವಚನಗಳನ್ನು, ಸ್ವರವಚನಗಳನ್ನು, ತತ್ವಗಳನ್ನು ಹಾಡುವ ಬದುಕಿನ ನೆಲೆಯಲ್ಲಿ ವಿಶ್ಲೇಷಿಸುವ ಪದ್ಧತಿಗಳಿದ್ವು. ಇವತ್ತಿಗೂ ಉಳ್ಕೊಂಡಿರುವಂತಹ ತಾಳೆಮದ್ದಳೆಯ ಕ್ರಮ ಏನಿದೆ, ಇವತ್ತಿಗೂ ಉಳ್ಕೊಂಡಿರುವಂತಹ ಗಮಕದ ಕ್ರಮ ಏನಿದೆ, ಹೀಗೆ ನೂರಾರು ಬಗೆಯ ಸಾಹಿತ್ಯದ ಅನುಸಂಧಾನದ ನೆಲೆಗಳು ಇದ್ವು.
ವಿಮರ್ಶೆಯ ಹೆಸರಿನಲ್ಲಿ ನಾವು ಮಾಡ್ತಾ ಇರುವ ಈ ಓದು, ವೀಕ್ ನಡೆಸ್ತಾ ಇರುವಂತಹ ಈ ಬುಕ್ ಟಾಕ್ ಹೆಸರಿನಲ್ಲಿ ನಾವು ಮಾಡ್ತಾ ಇರುವ ಈ ಓದುಗಳ ಒಳಗಡೆ ಅವೆಲ್ಲೋ ನಮ್ಮ ಈ ಓದುಗಳ ಕಾಂಟೆಕ್ಸ್ಟ್ ಇದೆಯಲ್ಲ, ಇವುಗಳಿಂದ ಆಚೆ ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಸೊ ಈ ಸಾಹಿತ್ಯದ ಬೇರೆ ಬೇರೆ ರೀತಿಯ ಅನುಸಂಧಾನದ ಬಗೆಗಳನ್ನು ನಾವು ಮತ್ತೆ ಮರುಶೋಧಿಸಿಕೊಳ್ಬೇಕಾದಂತಹ, ಡಿಕಾಂಟೆಕ್ಸ್ಚುಲೈಸ್ ಮಾಡ್ಕೊಳ್ಬೇಕಾದಂತಹ, ರೀಕಾಂಟೆಕ್ಸ್ಚುಲೈಸ್ ಮಾಡ್ಕೊಳ್ಬೇಕಾದಂತಹ ಅಗತ್ಯ ಇದೆ ಅಂತ ನಾನಾದರೂ ಭಾವಿಸ್ತೇನೆ. ಆ ಬಗೆಗೆ ಒಂದು ವಿಸ್ತೃತವಾದಂತಹ, ಭಿನ್ನವಾದಂತಹ ಅನುಸಂಧಾನವೇ ನಡೀಬೇಕಾದಂತಹ ಅಗತ್ಯ ಇದೆ ಸ್ನೇಹಿತರೆ. ಆಮೇಲೆ ಇದರಲ್ಲಿ ಕೆಲವು ನಂಬಿಕೆಗಳನ್ನು ಇವರು ಇರಿಸಿಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಆ ನಂಬಿಕೆಗಳಲ್ಲಿ ಒಂದು ನಂಬಿಕೆ, ಸರ್ ನೀವು ವಚನಗಳನ್ನು ಒಂದು ಕಡೆ ಇವು ಗದ್ಯ ಅಂತ ಕರಿತೀರಿ, ಅವುಗಳನ್ನು ಗದ್ಯವಾಗಿಯೇ ಖಂಡಿಕೆ ರೂಪದಲ್ಲೇನೆ ಮಂಡಿಸ್ತೀರಿ. ಒಂದೇ ಒಂದು ಕಡೆ ಮಾತ್ರ ಅದನ್ನ ಕಾವ್ಯ ಅಂತ ಕರೆದಿದ್ದೀರಿ. ಅಂದ್ರೆ ನಮ್ಮಲ್ಲಿ ಸಾಹಿತ್ಯವನ್ನ ಹೀಗೆ ಕ್ಯಾಟಗರೈಸ್ ಮಾಡುವಂತಹ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಹೀಗಿದ್ರೆ ಇದು ಗದ್ಯ. ಗ್ರಹಿಕೆ ಇದೆಯಲ್ಲ, ಈ ಗ್ರಹಿಕೆಯ ಒಳಕ್ಕೆ ಎಲ್ಲ ಬಗೆಯ ಬರವಣಿಗೆಗಳನ್ನು ತಂದು ಹಾಕಬೇಕು ಅಂತಿಲ್ಲ. ವಚನ ಅಂದ್ರೆ ವಚನ ಅನ್ನೋದೇ ಒಂದು ಪ್ರಕಾರ. ಅದು ಗದ್ಯನೋ ಪದ್ಯನೋ, ಗದ್ಯ ಅಥವಾ ಪದ್ಯ ಅಂತ ಯಾಕೆ ಕರಿಬೇಕು ಅದನ್ನ? ಅದು ವಚನ ಅನ್ನುವುದೇ ಒಂದು ಬರವಣಿಗೆಯ ಕ್ರಮ. ಅದಕ್ಕೆ ಅದರದೇ ಆದಂತಹ ಒಂದು ಭಾಷೆ ಇದೆ, ಅದಕ್ಕೆ ಅದರದೇ ಆದಂತಹ ಹಲವು ನಿರಿಗೆಗಳು ಇರುವ ಮೀಮಾಂಸೆ ಇದೆ, ಅದಕ್ಕೆ ಅದರದೇ ಆದಂತಹ ಭಿನ್ನ ವರಸೆಗಳು, ಮಟ್ಟುಗಳು ಇರುವಂತಹ ಛಂದಸ್ಸುಗಳಿದ್ದಾವೆ. ಆ ನೆಲೆಯಲ್ಲಿ ನಾವು ಮತ್ತೆ ಸಂಶೋಧನೆಯನ್ನ ಮುಂದುವರಿಸಬೇಕಾದಂತಹ ಅಗತ್ಯ ಇದೆ. ಶಂಕರ ಭಟ್ಟರ ನಂತರದಲ್ಲಿ ನಮ್ಮಲ್ಲಿ ಕನ್ನಡದ್ದೇ ಆದಂತಹ ವ್ಯಾಕರಣ, ಕನ್ನಡದ್ದೇ ಆದಂತಹ ಭಾಷಾ ಚರಿತ್ರೆ, ಕನ್ನಡದ್ದೇ ಆದಂತಹ ಛಂದಸ್ಸು, ಕನ್ನಡಕ್ಕೆ ಕನ್ನಡದ್ದೇ ಆದ ಮೀಮಾಂಸೆ, ಕನ್ನಡಕ್ಕೆ ಕನ್ನಡದ್ದೇ ಆದಂತಹ ವಿಮರ್ಶೆಯ ದಾರ್ಶನಿಕತೆಗಳು, ಇವುಗಳನ್ನು ಹುಡುಕುವ ಒಂದು ಉಮೇದು ಹೆಚ್ಚಾಗಿದೆ, ವೇಗ ಪಡ್ಕೊಂಡಿದೆ. ಅದಕ್ಕೆ ಮೊದಲು ಅದು ಇರಲಿಲ್ಲ ಅಂತಲ್ಲ, ಅದರ ಆನಂತರದಲ್ಲಿ ಅದು ವೇಗ ಪಡ್ಕೊಂಡಿದೆ. ಆಮೇಲೆ ನಾವೇನು ಒಂದು ಮಾನಕ ಕನ್ನಡ ಅಂತ ಹೇಳಿ ರೂಪಿಸ್ಕೊಂಡಿದ್ವಿ ಗ್ರಂಥಸ್ಥ ಬಳಕೆಯ ಒಳಗಡೆ, ಆ ಮಾನಕ ಕನ್ನಡವನ್ನ ಮೀರಿದ ಒಂದು ಭಿನ್ನವಾದಂತಹ ಕನ್ನಡವನ್ನ ರೂಪಿಸಿಕೊಳ್ಳುವಂತಹ ಒಂದು ಉಮೇದು ನಮ್ಮೆಲ್ಲರಲ್ಲಿ ಶುರುವಾಗಿದೆ. ಮಾನಕ ಕನ್ನಡಕ್ಕಿಂತ ಭಿನ್ನವಾದಂತಹ, ಅರ್ಕಾವತಿ ಇಲ್ಲದೆ ಇರುವಂತಹ, ಐತ್ವ ಇಲ್ಲದೆ ಇರುವಂತಹ, ಔತ್ವ ಇಲ್ಲದೆ ಇರುವಂತಹ, ಋಕಾರ ಇಲ್ಲದೆ ಇರುವಂತಹ, ಶಕಾರ ಇಲ್ಲದೆ ಇರುವಂತಹ ಕನ್ನಡ ಅಕ್ಷರಮಾಲೆಯ ಒಂದು ಅನಗತ್ಯ ಅಕ್ಷರಗಳನ್ನ ತೆಗೆದು ನಮಗೆ ಅಗತ್ಯವಾಗಿ ಬೇಕಾದಂತಹ, ಇವನ್ ಮಹಾಪ್ರಾಣಗಳು ಇಲ್ಲದೆ ಇರುವಂತಹ, ಮಹಾಪ್ರಾಣಗಳನ್ನ ಕೊಡಗುಂಟೆಯವರು ಇಡೀ ಒಂದು ಹೊಸ ಮಾನಕ ಬರಹವನ್ನ ರೂಢಿಸುವುದಕ್ಕೆ ಈ ಪುಸ್ತಕದಲ್ಲಿ ಪ್ರಯತ್ನ ಮಾಡಿದ್ದಾರೆ. ನನಗೆ ಆ ದೃಷ್ಟಿಯಿಂದ ಅರ್ಥ ಕೇಂದ್ರಿತವಾದಂತಹ, ಕೇವಲ ಆಶಯ ಕೇಂದ್ರಿತವಾದಂತಹ ಆ ಓದುಗಳು ಏನಿದಾವಲ್ಲ, ಅವುಗಳಿಗಿಂತ ಭಿನ್ನವಾಗಿ ಭಾಷಾ ನೆಲೆಯ ಒಂದು ಓದನ್ನ ಈ ಪುಸ್ತಕ ಮಂಡಿಸ್ತಾ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಕನ್ನಡಕ್ಕೆ ನನ್ನ ಪ್ರಕಾರ ಇದೊಂದು ಬಹಳ ವಿಶಿಷ್ಟವಾದಂತಹ ಕಾಂಟ್ರಿಬ್ಯೂಷನ್. ಇವರೇ ಇದ್ರ ಬಗ್ಗೆ ಮಾತಾಡುವಾಗ ಎನ್ನುವುದರ ಒಂದು ಸ್ಟಾಕ್ ರಿಪೋರ್ಟ್ ತಗೊಳ್ತಾ ಯಾವ್ದ್ಯಾವ್ದಕ್ಕೆ ಏನೇನು ಮಿತಿ ಇದೆ ಅಂತೆಲ್ಲ ಹೇಳ್ತೀರಾ. ನಾನು ಅದನ್ನು ಹೇಗೆ ದಾಟಬೇಕು ಅಂತನೂ ಮಾತಾಡ್ತೀರ. ಅಜ್ಜನ ಹೆಗಲ ಮೇಲೆ ಕೂತ್ಕೊಂಡಾಗ ನಮಗೆ ಬೇರೆ ಬೇರೆ ಎಲ್ಲ ಜಗತ್ತು, ದೂರದ ಜಗತ್ತು, ನಮ್ಮ ಎತ್ತರಕ್ಕೆ ಕಾಣದೇ ಇರುವ ಜಗತ್ತು ಕಾಣುತ್ತೆ. ಅಂಥ ಒಂದು ಕಾರ್ಯ ಈ ಪುಸ್ತಕದ ಒಳಗಡೆ ಇರೋದನ್ನು ನಾನು ಗಮನಿಸಿದ್ದೀನಿ. ಇಲ್ಲಿ ಇದೊಂದು ಭಾಷಿಕವಾದಂತಹ ಅಧ್ಯಯನ ಅಂತ ಹೇಳುವಾಗ ಅಂದ್ರೆ ಅರ್ಥದ ನೆಲೆಗಳನ್ನು ಸಂಪೂರ್ಣ ಬಿಟ್ಕೊಟ್ಟಂತಹ ಅಧ್ಯಯನ ಅಲ್ಲ. ಇನ್ನು 10 ನಿಮಿಷ ಇದೆ ಅಲ್ವಾ? ಯಾಕಂದ್ರೆ ಟೈಮ್ ನೋಡ್ಕೋಬೇಕು. ನೀವು ಗಂಟೆ ಹೊಡೆಯೋದಕ್ಕೆ ಮುಂಚೆ ಮುಗಿಸ್ತೀವಿ. ಅರ್ಥದ ನೆಲೆಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದಂತಹ ಅಧ್ಯಯನ ಇದಲ್ಲ.
ಭಾಷೆ ನೆಲೆಯಲ್ಲಿ 4 ಹಂತಗಳಲ್ಲಿ ಇವ್ರು 3 ಹಂತಗಳು ಅಂತ ಹೇಳ್ಕೊಳ್ತಾರೆ. ನನಗಲ್ಲಿ 4 ಹಂತಗಳು ಕಾಣಿಸ್ತವೆ. ಒಂದು ಪದಗಳ ಹಂತ, ಎರಡನೇದು ವಾಕ್ಯದ ಹಂತ, ಮೂರನೇದು ಸಂಕಥನದ ಹಂತ. ಆ ಸಂಕಥನದಲ್ಲಿ ಆಶಯ, ಅರ್ಥ, ಭಿನ್ನಾರ್ಥ ಛಾಯೆಗಳು, ಬೇರೆ ಬೇರೆ ರೀತಿಯ ತಾತ್ವಿಕತೆಗಳು, ದರ್ಶನಗಳು ಈ ನೆಲೆಯಲ್ಲಿ ಮಾತಾಡ್ತಾ ಹೋಗ್ತಾರೆ. ಈ ಪದಗಳ ಹಂತ, ವಾಕ್ಯದ ಹಂತ ಮತ್ತು ಸಂಕಥನದ ಹಂತವನ್ನು ದಾಟಿ ಇವರು ಇನ್ನೊಂದು ಒಂದು ಬರವಣಿಗೆಯನ್ನು ಇಲ್ಲಿ ಮಾಡ್ತಾರೆ. ಅದೇನು ಅಂತಂದರೆ ಅನ್ವಯಿಕ ಓದು ಅನ್ನುವಂಥದ್ದು. ಹೀಗೆ 4 ಹಂತಗಳಲ್ಲಿ ಇವರು ಓದನ್ನು ನಡೆಸಿದ್ದಾರೆ. ಸಂಕಥನದ ಹಂತ ಮತ್ತು ಅನ್ವಯಿಕ ಓದು ಈ ಎರಡೂ ಹಂತಗಳೂ ಕೂಡ ಭಾಷಿಕ ನೆಲೆಯ ಹಂತಗಳೇ. ನಮ್ಮಲ್ಲಿ ಕಾವ್ಯವನ್ನು ವಿಶೇಷವಾಗಿ ಓದುವಾಗ, ಈವನ್ ಆಧುನಿಕ ವಿಮರ್ಶೆಯಲ್ಲೂ ಕೂಡ ಮೇಕಿಂಗ್ ಪಾರ್ಟ್ ಇದೆಯಲ್ಲ, ಅದರ ಕಡೆ ನಮ್ಮ ಗಮನ ಕಡಿಮೆ ಇದೆ. ಕಟ್ಟಾಣಿಕೆಯ ಒಂದು ಅಂಗ ಇದೆಯಲ್ಲ, ಅದ್ರ ಕಡೆ ನಮ್ಮ ಗಮನ ಕಡಿಮೆ ಇದೆ. ಇಡೀ ವಿಮರ್ಶೆಯನ್ನು ಗಮನಿಸಿದಾಗ ಅರ್ಥದ ಕಡೆಗೆ, ಆಶಯದ ಕಡೆಗೆ, ತತ್ವಜ್ಞಾನದ ಕಡೆಗೆ ಕವಿಯ ಕಾವ್ಯ ಕೊಡಬಹುದಾದ ಅಥವಾ ನಾವು ಅದನ್ನು ಓದಿದಾಗ ನಮಗೆ ಗ್ರಹಿಕೆಗೆ ಉಂಟಾಗಬಹುದಾವೆ. ಆದರೆ ರಾಚನಿಕತೆ ಮತ್ತು ಅದರ ಶಿಲ್ಪ, ತಂತ್ರ, ಒಟ್ಟಾರೆ ಕಟ್ಟಾಣಿಕೆ, ಇದರ ನೆಲೆಯ ಅಧ್ಯಯನಗಳು ನಮ್ಮಲ್ಲಿ ಅತ್ಯಲ್ಪ. ಆ ದೃಷ್ಟಿಯಿಂದ ನಿಮ್ಮ ಈ ಪುಸ್ತಕ ಒಂದು ಬಹಳ ಮಹತ್ವವಾದಂತಹ ಪುಸ್ತಕ ಅಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ರಚನೆ, ಒಂದು ನುಡಿ ನಿರೂಪಣೆ ಅಂತ ಎರಡೂ ನೆಲೆಗಳನ್ನು ಬಳಸ್ತಾರೆ ಮತ್ತು ಅಕ್ಕನ ಕೇಂದ್ರಿತವಾಗಿ, ಕವಿ ಕೇಂದ್ರಿತವಾಗಿ, ಕರ್ತೃ ಕೇಂದ್ರಿತವಾಗಿ ನೋಡುವ ನೋಟಕ್ರಮಗಳು ಇಲ್ಲಿ ಜಾಸ್ತಿ ಇದ್ದಾವೆ. ಬರವಣಿಗೆಯಿಂದ ಕವಿಯನ್ನು ಬಿಡುಗಡೆಗೊಳಿಸಿ ಅದೊಂದು ನುಡಿ ನಿರೂಪಣೆ. ಈಗ ನಾನು ಇದನ್ನು ಓದುವಾಗ ಇದು ನನಗೆ ಬಿಟ್ಟು ಕೊಡುವ ವಿಚಾರ ಯಾವುದು ಅನ್ನುವಂತಹ ನೋಟಕ್ರಮವೂ ಇಲ್ಲಿ ಇದೆ, ಆದರೆ ಅದರ ಪ್ರಮಾಣ ಕಡಿಮೆ. ಸಂಕಥನ ನೆಲೆಯ ಬರವಣಿಗೆಯಲ್ಲಿ ಮತ್ತು ಅನ್ವಯಿಕ ಬಹಳ ಮುಖ್ಯವಾದಂತಹ ಒಂದು ಅಬ್ಸರ್ವೇಷನ್ ಏನಪ್ಪ ಅಂತಂದರೆ, ಈ ಪುಸ್ತಕವನ್ನು ಓದುವಾಗ ವಚನಗಳನ್ನು ಇದುವರೆಗೆ ಓದಿರುವ ಓದಿನ ಕ್ರಮಗಳು ಏನಿದಾವಲ್ಲ ಅವುಗಳಿಗಿಂತ ಭಿನ್ನವಾದಂತಹ ಭಾಷೆಯ ಬಳಕೆ, ಪದಗಳ ಬಳಕೆ, ವಾಕ್ಯಗಳ ಬಳಕೆ, ಅರ್ಥದ ಬೇರೆ ಬೇರೆ ನಿರಿಗೆಗಳ ಬಳಕೆ, ತಾತ್ವಿಕತೆಯ ಮಂಡನೆ, ಬದುಕಿನ ಅನುಭವಗಳ ಮಂಡನೆ, ಈ ಬೇರೆ ಬೇರೆ ನೆಲೆಗಳನ್ನು ಭಾಷೆಯ ಮೂಲಕವೇ, ರಾಚನಿಕತೆಯ ಮೂಲಕವೇ, ಶಿಲ್ಪದ ಮೂಲಕವೇ, ತಂತ್ರಗಳ ಮೂಲಕವೇ ಮಂಡಿಸಲಾಗುತ್ತೆ. ಹಾಗಾಗಿ ಇದೊಂದು ಭಿನ್ನವಾದಂತಹ ಒಂದು ಓದು. ಮುಂದುವರೆದು ನನ್ನ ಒಂದು ಕಾಮೆಂಟ್ ಏನಪ್ಪ ಅಂತಂದರೆ, ಹೊಸ ಸಂಶೋಧಕರು ಈ ಪುಸ್ತಕವನ್ನು ಗಂಭೀರವಾಗಿ ಓದಬೇಕು. ವಿಧಾನಕ್ಕಾಗಿ ಸಾಹಿತ್ಯವನ್ನು ನಾವು ಶೋಧಿಸಬಹುದಾದಂತಹ ವಿಧಾನಗಳ ಹುಡುಕಾಟವನ್ನು ಮಾಡುವವರು ಇದನ್ನು ಅಗತ್ಯವಾಗಿ ಓದಬೇಕು. ಇನ್ನೊಂದು ಅಬ್ಸರ್ವೇಷನ್ ಏನಪ್ಪ ಅಂತಂದರೆ, ನಾವು ಪದಗಳ ಬಳಕೆ, ವಾಕ್ಯಗಳ ಬಳಕೆ, ಪದಗಳಲ್ಲಿ ಯಾವ ರೀತಿಯ ಪದಗಳನ್ನು ಹೆಚ್ಚು ಬಳಸಲಾಗಿದೆ, ನಾಮಪದಗಳನ್ನು ಬಳಸಲಾಗಿದೆಯೋ, ಕ್ರಿಯಾಪದಗಳನ್ನು ಬಳಸಲಾಗಿದೆಯೋ, ಪೂರ್ಣ ಕ್ರಿಯಾಪದಗಳನ್ನು ಎಷ್ಟು, ಅಪೂರ್ಣ ಕ್ರಿಯಾಪದಗಳನ್ನು ಎಷ್ಟು, ಹೀಗೆ ಕೆಲವೊಮ್ಮೆ ಈ ವಿವರಗಳೇ ಹೆಚ್ಚಾದಾಗ ಓದು ಶುಷ್ಕ ಆಗಬಹುದು, ಯಾಂತ್ರಿಕ ಆಗಬಹುದು ಅನ್ನುವ ಅರಿವು, ಅನ್ನುವ ಎಚ್ಚರ ಕೋಡಗುಂಟಿಯವರೆಗೂ ಕೂಡ ಇದೆ. ನಮಗೂ ಅದು ಅನುಭವಕ್ಕೆ ಬರುತ್ತೆ ಓದುವಾಗ. ಬಟ್ ನಾವು ಓದುವಾಗ ಅದನ್ನು ಮುಂದುವರಿದು, ನನ್ನ ಪ್ರಕಾರ ಇದು ಒಂದು ತೋರ್ಬೆರಳು, ಕಾವ್ಯವನ್ನು ಓದಬಹುದಾದಂತಹ ಸಾಧ್ಯತೆಗೆ ಒಂದು ತೋರ್ಬೆರಳು. ಇದನ್ನು ಮುಂದುವರಿಸಿ, ಇದನ್ನು ಮೆಟ್ಟಿಲಾಗಿ ಮಾಡಿಕೊಂಡು ಮುಂದಕ್ಕೆ ಅವರಾಗಬಹುದು, ಅಥವಾ ನಾನಾಗಬಹುದು, ಅಥವಾ ಇನ್ನಾರಾದರೂ ಆಗಬಹುದು, ಓದನ್ನು ನಡೆಸುವಾಗ ತಾತ್ವೀಕರಣ, ಸೂತ್ರೀಕರಣ, ಸೈದ್ಧಾಂತೀಕರಣಗಳಿಗೆ ಚಲಿಸಬೇಕು. ಅಂದರೆ ನಾವು ನಮ್ಮದೇ ಪ್ರಾಕ್ಟೀಸ್ನಲ್ಲಿ ಇರುವ, ಅದು ಸಾಹಿತ್ಯದಲ್ಲಿ, ಕಾವ್ಯದಲ್ಲಿ ವಿಶೇಷವಾಗಿ ಪ್ರಾಕ್ಟೀಸ್ನಲ್ಲಿ ಇರುವ ಛಂದಸ್ಸು.
ಈಗಾಗಲೇ ಹೇಳಲ್ಪಟ್ಟಿರುವ ಛಂದಸ್ಸಿನಿಂದ ನಮ್ಮ ಕೃತಿಗಳನ್ನು ಓದುವುದಲ್ಲ, ಈಗಾಗಲೇ ಹೇಳಲ್ಪಟ್ಟಿರುವ ಮೀಮಾಂಸೆಯಿಂದ ನಮ್ಮ ಕೃತಿಗಳನ್ನು ಓದುವುದಲ್ಲ. ಪ್ರಾಕ್ಟೀಸ್ನಲ್ಲಿ ಯಾವ ಛಂದಸ್ಸನ್ನು ಇದು ಪ್ರಾಕ್ಟಿಸ್ತಾ ಇದೆ, ಪ್ರಾಕ್ಟೀಸ್ನಲ್ಲಿ ಯಾವ ಮೀಮಾಂಸೆಯನ್ನು ಇದು ಪ್ರಾಕ್ಟಿಸ್ತಾ ಇದೆ, ಯಾವ ದರ್ಶನವನ್ನು ಇದು ಪ್ರಾಕ್ಟಿಸ್ತಾ ಇದೆ, ಅದನ್ನು ತಾತ್ವೀಕರಿಸುವ ನೆಲೆಗೆ ನಾವು ಜಿಗಿತವನ್ನು ಪಡಿಬೇಕಾಗಿದೆ ಮುಂದಿನ ಓದಿನಲ್ಲಿ ಅನ್ನುವುದು ನನ್ನ ಒಂದು ಮುಖ್ಯವಾದಂಥ ಅಬ್ಸರ್ವೇಷನ್ನು. ಮುಂದಿನ ಅವರ ಬರವಣಿಗೆಯಲ್ಲಿ ಆ ಜಿಗಿತವನ್ನು ಅವರು ಪಡಿತಾರೆ, ನಾವು ಪಡೆಯೋಣ ಅಂತ ಹೇಳ್ತಾ, ಈ ಥರದ ಒಂದು ವಿಸ್ತರಣೆಗೆ ನಿಮ್ಮಲ್ಲಿ ಏನಾದರೂ ಯೋಜನೆ ಇದೆಯಾ ಅನ್ನುವ ಒಂದು ಪ್ರಶ್ನೆಯನ್ನು ಹಾಕಿ ಮೈಕನ್ನು ಈಗ ಅವರಿಗೆ ನಾನು ದಾಟಿಸ್ತೇನೆ. ಬಸವರಾಜ ಕೋಡುಗುಂಟಿ ಅವರಿಗೆ ಇಂಥ ಒಂದು ವಿಶಿಷ್ಟವಾದಂಥ ಅಧ್ಯಯನವನ್ನು ಪ್ರಕಟಿಸಿರುವುದಕ್ಕೆ, ಓದುಗುವಲ್ಲಿ ಕೊಟ್ಟಿರುವುದಕ್ಕೆ ಅವರಿಗೆ ನಾನು ಈ ಮೂಲಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ. ತುಂಬ ಥ್ಯಾಂಕ್ ಯು ಸರ್, ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ರಿ. ಒಂದು ಎರಡು ವಿಚಾರಗಳನ್ನು ಹೇಳುವುದಾದರೆ, ಆರ್ ನರಸಿಂಹಾಚಾರ್ಯ ಅವರಿಗೆ ಕವಿಚರಿತೆಯನ್ನು ಬರೆಯುವಾಗ ಅವ್ರಿಗಿಂತ ಮುಂಚೆ ತಿಂತಿಣಿ ಮಾನಪ್ಪಯ್ಯನ ಪದಗಳು ಅನ್ನೋ ಪುಸ್ತಕ ಕಲ್ಲಚ್ಚಿನಲ್ಲಿ ಪ್ರಕಟವಾಗಿತ್ತು. ಅದರ ಮಾಹಿತಿ ಖಂಡಿತವಾಗಿಯೂ ಅವರಿಗೆ ಇರಬೇಕಾಗಿತ್ತು. ರಂಶ್ರೀ ಮುಗುಳಿಯವರು ಬರೆಯೋ ಕಾಲಕ್ಕಂತೂ ಇನ್ನೂ ಸಾಕಷ್ಟು ಸಾಹಿತ್ಯ ಪ್ರಕಾರಗಳ ಇರುವಿಕೆಯ ಪರಿಚಯ ನಮಗಾಗಲೇ ಆ ಕಾಲಕ್ಕೆ ಆಗಿತ್ತು. ಆದರೆ ನರಸಿಂಹಾಚಾರ್ಯ ಅವರಿಗೆ ಕಡಿಮೆ ಮಾಹಿತಿ ಇತ್ತು, ಬಟ್ ರಂಶ್ರೀ ಮುಗುಳಿ ಅವರಿಗೆ ತುಂಬ ಮಾಹಿತಿ ಇತ್ತು. ಆದರೆ ಸಾಹಿತ್ಯ ಚರಿತ್ರೆಯ ಒಳಗೆ ಯಾವುದು ಬರಬೇಕು ಯಾವುದು ಬರಬಾರ್ದು ಅನ್ನೋದು ಅವರಿಗೇನೇ ಗೊತ್ತಿಲ್ಲದ ಹಾಗೆ ಕೆಲವೊಂದು ನಿಯಮಗಳು ಅವರನ್ನು ಕಟ್ಟಿ ಹಾಕಿದ್ವು ಅನ್ನುವಂಥದ್ದು ನನ್ನ ಒಂದು ವಿಚಾರ. ಆಮೇಲೆ ಸರ್ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ನನ್ನ ಒಂದು ವಿಚಾರ ಏನು ಅಂದರೆ, ನಾವು ಮುಖ್ಯವಾಗಿ ಇವತ್ತು ಹಳಗನ್ನಡ ಅಂತ ಹೇಳುವ ಸಾಹಿತ್ಯವನ್ನು ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ಓದಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಇದು ಅಂಥದ್ದೊಂದು ಪ್ರಯತ್ನ. ಆದರೆ ಇದು ಒಂದೇ ಒಂದು ದಾರಿ ಆಗಬೇಕಾಗಿಲ್ಲ. ಇನ್ನೂ ಇಂತಹ ಹಲವು ದಾರಿಗಳನ್ನು ನಾವು ಕಂಡ್ಕೋಬಹುದು. ಸರ್ ಒಂದೆರಡು ಮೆನ್ಷನ್ ಮಾಡಿದ ಹಾಗೆ, ನಾವು ರಾತ್ರಿಯೆಲ್ಲ ನಂದಾದೀವಿಗೆ ಇಟ್ಟು, ಎಲ್ಲಮ್ಮ ದುರ್ಗಮ್ಮನ ಗುಡಿ ಮುಂದೆ ನಂದಾದೀವಿಗೆ ಇಟ್ಟು ರಾತ್ರಿಯೆಲ್ಲ ಹಾಡಾಡ್ತೀವಲ್ಲ, ಅಲ್ಲೂ ನಮಗೆ ಕನ್ನಡ ಕಾವ್ಯ ಮೀಮಾಂಸೆ ಸಿಗುತ್ತೆ, ಅಲ್ಲಿಯೇ ಸಿಗುತ್ತೆ. ಸೊ ನಾವು ಮತ್ತೆ ಅಂದರೆ ನಾವು ಹಾಗಂತ ಹೊಸದು ಬಂದಿರೋದನ್ನು ಬಿಡಬೇಕು ಅಂತಲ್ಲ, ಬಟ್ ಹಿಂದೆ ಏನಿತ್ತು ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು, ಕಟ್ಟಿಕೊಳ್ಬೇಕು. ಖಂಡಿತವಾಗಿಯೂ ನಾನು ಇದರಲ್ಲಿ ಕೆಲಸ ಮಾಡ್ತೀನಿ. ಮತ್ತು ತಾವು ಹೇಳಿದ ಹಾಗೆ ಎಲ್ಲರೂ ಒಂದು ವೇಳೆ ಮಾಡೋದಾದರೆ ಕನ್ನಡ ಸಾಹಿತ್ಯದ ಪರಿಚಯವನ್ನು ನಾವು ಬೇರೆ ರೀತಿಯಿಂದ ತುಂಬ ಆಳಕ್ಕೆ ಇಳಿದು ಪರಿಚಯ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳೋದಕ್ಕೆ ಬೇರೆ ರೀತಿಯ ಸಹಾಯಗಳು ನಮಗೆ ಸಿಗಬಹುದು ಅನ್ನೋದು ನನ್ನ ನಂಬಿಕೆ. ಎಲ್ರಿಗೂ ನಮಸ್ಕಾರ. ಪುಸ್ತಕವನ್ನು ಅನಾವರಣಗೊಳಿಸಿ ಚರ್ಚೆಯಲ್ಲಿ ಭಾಗ್ಯದ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ